ನಮ್ಮ ಜೊತೆ ನೀವು ಕಾರ್ಯಕ್ರಮ ಮಾಡತ್ತೀರಿ. ಹಾ ಮಾಡಾಕತ್ತೇವ್ರಪ್ಪ. ಹಲ್ಲೂರ್ ಅವ್ರಿಗೆ ಕೊಟ್ಟದ ಇವತ್ತು ಹೇಳಲಿಲ್ಲ ಅಂತೇಳಿ ನಿಮ್ಮಲ್ಲಿ ಬಂದ್ರೆ ಹಲ್ಲೂರ್ ಅವ್ರ ಅಂದ್ರೆ ನಿಮ್ಮಲ್ಲಿ ಅಟ್ ಅಂಜಿಕೆ ಐತಿ ಅನ್ನುವಂತದ ದ್ಯಾಮವ್ವ ತಾಯಿ ಸಾಕಲಿ ತಂದ ವೇದಿಕೆ ಮೇಲೆ ಕುಣಿಸ್ಯಾರ ಅಂದ್ರ 6 ಗಂಟೆದ ಮಟ ಇಳ್ದು ಹೋಗ್ಬೇಡ್ರಿ. ಹೌದಾ ನಾ ಏನ್ ಕೇಳಿದ್ದು ಹೇಳ್ತೀರಿ ಅನ್ನುವಂತದ್ ಆಗ ತಿಳಿದೈತಿ ನಿಮ್ಗೆ. ಹಾ ಮತ್ತ ನಾ ಬೇಕಾರ ಮಂಗಲ್ ಆಗು ಟೈಮ್ ತಕ್ಕ ತೆಳಗ್ ಇಳ್ದು ಹೋದ್ನಿ ಅಂದ್ರ ಹಾ ಮೊಬೈಲ್ ದೈವದವ್ರ ಕೈಯಾಗ ಕೊಡ್ತೀನಿ ಇವತ್ತ. ಹಾ ತೆಳಗ್ ಇಳ್ದು ಹೋದ್ನಿ ಅಂದ್ರ ಎಲ್ಲರೂ ಫೋನ್ ಹಚ್ಚಿನಿ ಅಂದ್ರ ಹಾ ನನ್ನ ಮುಂಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿನಾರಾಯಣಪುರ ಹುಲಿಜಂತಿ ಗ್ರಾಮದ ಬಬ್ಬುಲಿ ವನದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಆಹಾ ಯಾರಿಪ್ಪ ಮುತ್ತೆಯವರು? ಕಾಡಿದ ಗುರುವಿಗೆ ಬೇಡಿದ್ದು ಕೊಟ್ಟು ಗುರು ಬೀರ ದೇವರಿಗೆ ಹುಲಿ ಹಾಲನ್ನು ತಂದು ಉಣಿಸಿರ್ತಕ್ಕಂತ ಆಹಾ ಯಾರಿಪ್ಪ? ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರ್ತಕ್ಕಂತ ಆಹಾ ಯಾರಿಪ್ಪ ಮುತ್ತೆಯವರು? ಶಿವಯೋಗಿ ಅಮೋಘ ಸಿದ್ದೇಶ್ವರನ ಕರ್ತು ಗದ್ದಿಗೆ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರ ಆಹಾ ಯಾವ್ದ್ರಿಪ್ಪ ಅದು? ಬರಗಿ ಗ್ರಾಮದ ಅಧಿದೇವತೆ ಆಗಿರತಕ್ಕಂತ ದ್ಯಾಮವ್ವ ತಾಯಿಯ ಕರ್ತು ಗದ್ದಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಇದೇ ಒಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಾಲಮತಕ ಮೇಲಗಿರಿ ಅನಿಸಿರತಕ್ಕಂತ ಕ್ವಾನೂರ ಗ್ರಾಮದ ಕರೆ ದೇವರ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಬರಗಿ ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡಿಕೊಂಡು ಗ್ರಾಮ ದೇವತೆಯ ಒಂದು ಜಾತ್ರೆಯನ್ನ ಹಮ್ಮಿಕೊಂಡು ಆ ದ್ಯಾಮವ್ವ ತಾಯಿಯ ಒಂದು ಜಾತ್ರೆಯ ನಿಮಿತ್ತವಾಗಿ ಇವತ್ತಿನ ದಿವಸ 2 ಮೇಳಗಳನ್ನ ಕರೆಸಿದ್ರಿ ಪುಣ್ಯಾತ್ಮರೇ. ಹೌದಲ್ರಿಪ್ಪ? ಯಾವ್ಯಾವ ಊರಿನ್ರಿಪ್ಪ ಅವರು? 2 ಮೇಳಗಳು ಯಾವುವು ಅನ್ನತಕ್ಕಂಥದ್ದು ಈಗಾಗಲೇ ಸರಜೋಡಿ ಕಲಾವಂತರು ತಿಳಿಸಿಕೊಟ್ಟಾರ್ರಿ ದೈವಕ್ಕ. ಬಿಡದನ ಬೇರೆ 14 ಹಕ್ಕ ನಾನು ಲೇಟ್ ಆಗತ್ತೆ 2 ನಿಮಿಷ ಯಾವ 2 ಮೇಳಗಳನ್ನ ಕರೆಸಿ ಹೌದು ಆ ತಾಯಿಯ ಸೇವೆಯನ್ನ ಕೇಳಬೇಕೆಂದು ಆತುರತೆಯಿಂದ ಕೂಡಿರ್ತಕ್ಕಂತ ಯಾರಿಪ್ಪ ಅವರು? ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ನೆರೆಹಳ್ಳಿಗಳಿಂದ ಬಂದಿರತಕ್ಕಂತ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಹೌದಲ್ರಿಪ್ಪ ಪುರಾಣ ಪಂಡಿತರಿಗೂ ಅಧ್ಯಾತ್ಮ ಜೀವಿಗಳಿಗೂ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ಗುರು ಹಿರಿಯರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಗ್ತಿರ್ತಕ್ಕಂತ ಯಾರಿಪ್ಪ? ಚೈತನ್ಯ ರೂಪ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ನಮ್ಮ ಸರ್ಜೋಡಿಯಾಗಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ ಅವರು? ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಸಾವಿರಾರು ಮ್ಯಾಲೆಗೆ ಗುರು ಆಗಿರ್ತಕ್ಕಂತ ನಮ್ಮ ಗುರುಲಿಂಗ ಮಾಸ್ತರ್ ಅವರು ಏನಂದಾರಿಪ್ಪ? ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕದಾಗ ಅಣ್ಣ ಬಸವಣ್ಣವರು ಹುಟ್ಟಿದ ನಾಡದು. ಹೌದಲ್ರಿಪ್ಪ? ಕರೆ ಅದ ಮಾತ. 12ನೇ ಶತಮಾನದಾಗ ಅಣ್ಣ ಬಸವಣ್ಣ ಹುಟ್ಟಿದ ನಾಡ. ಹೌದು. ಸದ್ಯ ಕಲಿಯುಗದೊಳಗ 20ನೇ ಶತಮಾನದಾಗ 2ನೇ ಬಸವಣ್ಣ ತಿಳಿ ಪ್ರಖ್ಯಾತಿ ಆದ್ರು. ಹೌದಲ್ರಿಪ್ಪ? ಸಿದ್ದೇಶ್ವರ ಅಪ್ಪಾಜಿ ಅವರು ಹುಟ್ಟಿದ ನಾಡ. ತದನಂತರ ಅಂತ ನಾಡಿನೊಳಗ ಹುಟ್ಟಿ ಬಂದವರು ಸಂಕನಾಳ ಗುರುಲಿಂಗ ಮಾಸ್ತರ್ ಅವರು. ಹೌದಲ್ರಿಪ್ಪ? ಹೌದು. ನೋಡ್ರಿ ಅವ್ರ ವಾಣಿ ಹೆಂಗ್ ಬರ್ತದ, ಅವ್ರ ಶಬ್ದ ಹೆಂಗ್ ಬರ್ತಾವ, ಅವ್ರ ಮಾತ್ ಹೆಂಗ್ ಬರ್ತಾವ. ಶರಣರ ನಾಡಿನೊಳಗ ಜನ್ಮವೆತ್ತಿ ಬಂದವ್ರವ್ರು ಬಂದಾರಲ್ರಿಪ್ಪ. ಅಂತ ಕಲಾವಂತರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಅವರೊಂದು ಮಾತನ್ನ ಮಾತಾಡೋಕ್ಕಿಂತ ಪೂರ್ವದಲ್ಲಿ ಈ ಬರಗಿ ಗ್ರಾಮದ ಗುರು ಹಿರಿಯರಲ್ಲಿ ಒಂದು ವಿನಂತಿ ಅದ ನಮ್ಮದು. ಏನ್ರಿಪ್ಪ? ಮತ್ತ ನಾವು ಹಾಡುವಂತ ಒಂದು ಹಾಡಿನಲ್ಲಿ ಆಗ್ಲಿ, ಮಾತಾಡುವಂತ ಮಾತಿನಲ್ಲಿ ಆಗ್ಲಿ ಏನ್ ಹಾಕವ್ರಿಪ್ಪ? ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ, ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆದ್ರೂ ಕೂಡ ಅನೇಕ ತಪ್ಪು ದೋಷಗಳು ಗೋಪಾಲ ಆಗತ್ತಾವ್ರಿಪ್ಪ. ಏನೋ ಅಲ್ಪ ದೋಷಾದಿಗಳ ನಮ್ಮಿಂದ ಕಂಡು ಬಂದಾಗ ತಪ್ಪನ್ನುವಂತದನ್ನ ತೆಗೆದ ಬದಿಗಿಟ್ಟು ಒಪ್ಪನ್ನುವಂತಾದ ಮಾತ್ರ ತಮ್ಮ ಆತ್ಮದಲ್ಲಿಟ್ಟುಕೊಂಡು ಸ್ವೀಕಾರ ಮಾಡಿ ಹೊತ್ತುಕೊಂಡವರೆಗೆ ನಾವು ನೀವುಗಳು ಕೂಡಿ ಆ ತಾಯಿ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಪುಣ್ಯಾತ್ಮರೇ. ಹೌದಲ್ರಿಪ್ಪ? ಹೌದು. ಇದು 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ
ಹಾ ಹಾ ಶ್ರೇಷ್ಠವಾಗಿರ್ತಕ್ಕಂತ ಜನ್ಮ. ಹೌದಲ್ರಿಪ್ಪ. ಭಗವಂತ ಇದೊಂದ್ ಸಲ ಈ ಜೀವನವನ್ನು ಕೊಟ್ಟಾನಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿ ನಾವು ಯಾರು, ನಾವು ಎಲ್ಲಿಂದ ಬಂದೀವಿ, ಇಲ್ಲಿ ಏನ್ ಮಾಡ್ಬೇಕಾಗ್ಯದ, ಇಲ್ಲೇನ್ ಮಾಡ್ಬೇಕಾಗ್ಯದ, ಮುಂದೆ ಹೋಗಿ ಎಲ್ಲಿಗೆ ತಲುಪಬೇಕಾಗ್ಯದ. ಹೌದಲ್ರಿಪ್ಪ, ಎಲ್ಲಿಗೆ ಮುಟ್ಟಬೇಕಾಗ್ಯದ. ಹುಟ್ಟಿ ಬಂದ ಮೇಲತ್ತು ಓಡುದೇ 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 ಓಡಿದೆ ಒತ್ತಿ ಕಂಟಿನಂತೆ ಅವರೇ ಓಡದ ಆತ್ ನಮ್ಮ ಜಲ ಎಲ್ಲಿವರೆಗೆ ಓಡುದದ ಬೇಲಿ ತಕರಿ. ಇದು ಹಾ ಶ್ರೇಷ್ಠವಾಗಿರತಕ್ಕಂತ ಜನ್ಮ. ಹೌದ್. ಇದನ್ನ ಪಾವನ ಮಾಡ್ಕೋಬೇಕಾಗ್ಯದ, ಹಾ ಹಾ ಇದನ್ನ ಪುನೀತ್ ಮಾಡ್ಕೋಬೇಕಾಗ್ಯದ. ಹಾ ಸರ್ಜೋಡಿ ಕಲಾವಂತರು ಹೇಳಿದ್ರು, ಏನ್ ಹೇಳ್ತಾರ್ರಿ? ಸಾರ್ಕ 7-8 ಕಾರ್ಯಕ್ರಮ ಹಲ್ಲೂರ್ ಅವ್ರ ಜೋಡಿ ಆಗ್ಯಾವ. ಆಗ್ಯಾವತ್ರಿಪ್ಪ. ಬರ್ಗಿ ಗ್ರಾಮದವ್ರು ಭಂಡಾರ ಕೊಡ್ತಕ್ಕ ಇವ್ರಿಗೆ ಕೊಟ್ಟದಿವತ್ ಹೇಳಿಲ್ಲ, ಹೌದು, ಹಿಂದಿಂದ ಹಲ್ಲೂರ್ ಅವ್ರಿಗೆ ಕೊಟ್ಟದಿವತ್ ಹೇಳಿದ್ರು. ಹಾ ಹೇಳ್ಯಾರ್ಲ. ಇವತ್ತ ಹಾ ಎತ್ತುಗಳ ಬಾಡಿಗೆ ಹೊಡಿತಾವಪ್ಪ ಅಂತಂದ್ರ ಯಾರು ಹೊಲ ಆದ್ರೆ ಏನು, ಯಾರು ಹೇಳಿದ್ರೆ ಏನು, ಹೇಳಿದವ್ರು ಹೊಲಕ್ ಹೋಗೋದು, ಹೌದ್, ಹೊಡಿದು ಅದು ಒಕ್ಕಲ್ತನ ಮಾಡುವಂತ ಒಕ್ಕಲಿಗನ ಕರ್ತವ್ಯ ಅದ. ಕರ್ತವ್ಯ ತಲ್ರಿಪ್ಪ. 5-6 ಬಾರಿ ಆಯ್ತು ಈ ತಿಂಗಳದಾಗ ನಮ್ಮ ಜೊತೆ ನೀವು ಕಾರ್ಯಕ್ರಮ ಮಾಡತ್ತೀರಿ. ಹಾ ಮಾಡಾಕತ್ತೇವ್ರಿಪ್ಪ. ಹಲ್ಲೂರ್ ಅವ್ರಿಗೆ ಕೊಟ್ಟದಿವತ್ತು ಹೇಳಲಿಲ್ಲ ಅಂತೇಳಿ ನಿಮ್ಮಲ್ಲಿ ಬಂದ್ರೆ ಹಲ್ಲೂರ್ ಅವ್ರ ಅಂದ್ರೆ ನಿಮ್ಮಲ್ಲಿ ಅಟ್ ಅಂಜಿಕೆ ಐತಿ ಅನ್ನುವಂತಾದ ದ್ಯಾಮವ್ವ ತಾಯಿ ಸಾಕ್ಷಿಯಾಗಿ ನಿಮಗೂ ತಿಳಿತಿಲ್ರಿ? ಹೌದು ತಿಳಿತಿಲ್ರಿ? ಹೌದು, ಅದು ನನ್ನ ಬಾಯಿಂದ ಬರೋ ಮಾತಲ್ಲ. ಹಾ ಹೆಂಗ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಅದು ಕಳ್ಳನ ಬಾಯಿಲೆ ನಾ ತುಡುಗ ಮಾಡೀನಿ ಅಂತ ಅನ್ಸ್ಯಾಳ ತಾಯಿ ಅಂದ್ರ ಮತ್ತೆ ಇನ್ನೆಂತ ದಯಾಳು ಅಂತ ಇರ್ಬೇಕ. ಹೌದು, ತಾಯಿ ನಮ್ಮ ಮ್ಯಾಲ ಎಷ್ಟ್ ಅಭಿಮಾನ ಇರ್ಬೇಕ್ರಿಪ್ಪ. ಅದಕ್ಕ ಇವತ್ತಿನ ದಿವಸ ಹಾ ಹೊತ್ತು ಒಂದುವರೆಗೆ ಅನೇಕ ಬಾರಿ ಅನೇಕ ಜಾಗದಾಗ ಕಾರ್ಯಕ್ರಮ ಬೇರೆ ಬೇರೆ ಆಗ್ಯಾವ. ಆಗ್ಯಾವ್ರಲ್ಲ. ಇವತ್ತು 3 ಚಂಜಿಂದ ಹಿಡ್ಕೊಂಡು ಏನ್ ಕೇಳ್ತೀರಿ ಕೇಳ್ರಿ, ಏನ್ ಮಾತಾಡ್ತೀರಿ ಮಾತಾಡ್ರಿ. ಹಾ ರಾಮಾಯಣದಾಗ, ಮಹಾಭಾರತದಾಗ, ಹಾಲು ಮತದಾಗ, ಜನರಲ್ದಾಗ ಎದ್ರಾಗ ಮಾತಾಡ್ತೀರಿ ಮಾತಾಡ್ರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದು, ಇಷ್ಟೊಂದ ಕಲಾವಂತರು ಇವತ್ತಿನ ದಿವಸ ಹಾ ತಟ್ಟಿ ಹರಿದು ಯಾತಾರಪ್ಪ ಅಂತಂದ್ರ ಹಿಂದ್ ಗಾಡಿ ಸಜ್ಜಾಗಿದೆ ತಿಳ್ಕೊಬೇಕು. ತಿಳ್ಕೊಬೇಕ್ರಲ್ಲ. ತಟ್ಟಿ ಹಂಗ ನಮಗ್ ಇವತ್ತಿಲ್ಲ ಅಂತಂದ್ರ ಹಿಂದ್ ಗಾಡಿ ರೆಡಿ ಆಗಿದ್ದ ತಿಳ್ಕೊಬೇಕು ಗೋಪಾಲ. ಹಾ ಹಾ ಖರೆ ನಂದೊಂದು ವಿನಂತಿ ಅದ, ಏನ್ರಿ? ನಾ ಏನ್ ಕೇಳ್ತೀನಿ ಹೇಳುವಂತ ಕಲಾವಂತರು ನೀವು ಇರ್ಬೋದು. ಇರ್ಬಹುದ್ರಲ್ಲ. ಏನ್ ಕೇಳ್ತೀರಿ ಕೇಳ್ರಿ ಅಂತ ನಿಮ್ಮಲ್ಲಿ ಯಾವಾಗ ಬಂದೈತಲ್ಲ ಅಂದ ಹಾ ನಾ ಕೇಳಿದ್ದು ನೀವು ಹೇಳ್ಬೋದು, ಹೊರತಾಗಿ ನೀವು ಕೇಳಿದ್ದು ನನಗ್ ಹೇಳುದು ನೀಗ್ಬೇಕಲ್ಲ. ಹಾ ಹಾ ಹೆಂಗ್ರಿಪ್ಪ ಅದು? ಇವ್ರಂತ ದೊಡ್ಡ ಕಲಾವಂತನ ಅಲ್ಲ. ಅಲ್ರಲ್ಲ, ಯಾರು ದೊಡ್ಡವರು, ಯಾರು ಸಣ್ಣವರು, ಯಾರು ಚಿಕ್ಕವರು, ಹಾ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ತಿಳ್ತದ. ತಿಳ್ತೈತಲ್ರಿಪ್ಪ. ನಿಮ್ಗೊಂದು ವಿನಂತಿ ಅದ, ಏನ್ರಿ? ಇದೊಂದು ಪಾಳೆ ಏನು ಹೋಗಿರಿ ಮುಂಜಾನೆ 6 ಗಂಟೆಗೆ ಮಂಗಳಾರತಿ ಆಗೋ ಮಟ್ಟ ಟೇಜ್ ಹೊಟ್ಟೆ ಇಳಿಯಂಗಿಲ್ಲ. ಹೌದು, ಟೇಜ್ ಹೊಟ್ಟೆ ಇಳಿಯಂಗಿಲ್ಲ. ಹಾ ಕಲ್ಕಿ ಮಾತು ಕಟ್ಟಿದ ಬುತ್ತಿ ಒಟ್ಟಿದ ಬನಿ ಹೊಟ್ಟೆ ಬಾಳ ದಿನ ಆಗಂಗಿಲ್ಲ. ಆಗೋದಲ್ರಲ್ಲ. ನದಿ ಹರಿತಿರ್ಬೇಕು, ಜ್ಞಾನಿ ತಿರುಗ್ತಿರ್ಬೇಕು. ಹಿಂಗ ಮ್ಯಾಗ ಮೋಟರ್ ಚಾಲು ಇರ್ಬೇಕು, ಹೊಲದಾಗ ನೀರ್ ಹಾಯ್ತಿರ್ಬೇಕು, ಬಾಯಾಗ ಶೆಲ್ಲಿ ಹಂಗ ಬರ್ತಿರ್ಬೇಕು. ಹಂಗ ಬರ್ತಿರ್ಬೇಕು ಶೆಲ್ಲಿ ಹಂಗ. ಮತ್ತೊಂದ್ 2 ಬೋರ್ಗಳು ತಂದು ಬಾಯಾಗ ಸ್ಟಾಕ್ ಮಾಡುದು, ಈ ಕಡೆ ಮೋಟರ್ ಚಾಲು ಮಾಡುದು. ಅದಕ್ಕೆ ರೈತ ತಾರೇನು ಮತ್ ಹೊಳ್ಳಿ ನೀರ್ ಬೆಳೆದು ಇಲ್ಲಿ ತಂದ ವೇದಿಕೆ ಮೇಲೆ ಕುಣಿಸ್ಯಾರ ಅಂದ್ರ 6 ಗಂಟೆ ಮಟ ಇಳ್ದು ಹೋಗ್ಬೇಡ್ರಿ. ಹೌದು, ನಾ ಏನ್ ಕೇಳಿದ್ದು ಹೇಳ್ತೀರಿ ಅನ್ನುವಂತದ್ ಆಗ ತಿಳಿತೈತಿ ನಿಮ್ಗೆ. ಹಾ ಹಾ ಮತ್ತ ನಾ ಬೇಕಾರ ಮಂಗಲ್ ಆಗು ಟೈಮ್ ತಕ್ಕ ತೆಳಗ್ ಇಳಿದ್ ಹೋದ್ನಿ ಅಂದ್ರ ಹಾ ಮೊಬೈಲ್ ದೈವದವ್ರ ಕೈಯಾಗ ಕೊಡ್ತೀನಿ. ಇವತ್ತ ಹಾ ತೆಳಗ್ ಇಳ್ದ್ ಹೋದ್ನಿ ಅಂದ್ರ ಎಲ್ಲರಿ ಫೋನ್ ಹಚ್ಚಿನಿ ಅಂದ್ರ ಹಾ ನಾನು ಮುಂಗ ಹಿಡಿದು ನೀವು ಇವತ್ತು ಕೇಳ್ರಿ. ಕೇಳಬೋದ್ರಲ್ಲ. ಏನ್ ಕೇಳ್ತೀರಿ ಕೇಳ್ರಿ ಅಂತೇಳಿ ಇಟ್ಟು ಯಾವಾಗ ನೀ ಗೆರಿ ಕೊರ್ದು ಮಾತಾಡಿದಿ ಮಾಸ್ತರ, ಹಾ ಕೇಳ್ತೀನಿ. ಮಹಾಭಾರತ ರಾಮಾಯಣ ಅಂತ ಹೇಳಿದಲ್ಲ, ಹಾ ಹಾ ಇವತ್ತು ಮಹಾಭಾರತದಾಗ ಒಂದು ಮಾತು ಕೇಳ್ತೀನಿ ನಿನಗೆ. ಕೇಳ್ರಿ, ಯಾರು ಕೇಳ್ರಿ ಒಂದ ಯಾಕ? ಏನು ಅಂತ ಕೇಳಿದ್ರ ಏನ್ರಿ? ವಿಶೇಷವಾಗಿರ್ತಕ್ಕಂತ ಮಾತ. ಹಾ ಹಾ ಎಂತಾದ್ರಿ? ಅಣ್ಣ ತಮ್ಮರ ಮಕ್ಕಳಿಗೆ ಕದನ ಬಿತ್ತು. ಕದನ ಬೆತ್ತರ್ಲಿ. ಅಣ್ಣ ತಮ್ಮರು ಯಾರು? ಧೃತರಾಷ್ಟ್ರ ಮತ್ತು ಪಾಂಡುರಾಜ. ಪಾಂಡುರಾಜ 2 ಮಂದಿ ಹೆಂಡ್ರು, ಕುಂತಿದೇವಿ, ಮಾಧುರಿ. ಹೌದ್ರಿ, ಇಬ್ಬರದಾರಲ್ರಿ. ಪಂಚ ಪಾಂಡವರು ಹುಟ್ಟಿ ಬಂದ್ರು. ಹೌದು. ತದನಂತರ ಧೃತರಾಷ್ಟ್ರ ಗಾಂಧಾರಿ ಹೊಟ್ಟೆಲಿ 101 ಮಂದಿ ಮಕ್ಕಳು ಹುಟ್ಟಿ ಬಂದಾರಲ್ರಿ. ಅಷ್ಟೇ ಸಲುವಾಗಿ ಜಗಳ ಹತ್ತು. ಹೌದು. 12 ವರ್ಷ ವನವಾಸ ಬತ್ತು. ಹಾ ಕಡೆಗೆ ಪಾಂಡವರು ಹೋಗಿ ಕೌರವ್ರ ಬಳಿ ಕೇಳಿದ್ರು, ನಮಗ ಕಡೆಗೆ 5 ಊರರಿ ಕೊಟ್ಟು ಬಿಡ್ರಿ, ನಿಮಗ ಸರಿ ಆಗ್ತೈತಿ ಅಂದ್ರು. ಹೌದಲ್ರಿಪ್ಪ. ಹೌದು. ಎಲ್ಲಾ ರಾಜ್ಯ ಬೇಡ, ಎಲ್ಲಾ ಬ್ಯಾಡ, ಎಲ್ಲಾ ಭೂಮಿ ಬೇಡ, ಹಾ ಬರೇ ನಮಗ 5 ಊರು ಕೊಡ್ರಿ, ಅದ್ರ ಮ್ಯಾಗ ನಾವು ಭವಿಷ್ಯತ್ತಾಗಿ ಹೋಗ್ತಿವಿ ಅಂತಂದ್ರು. ಹೌದಲ್ರಿಪ್ಪ. ಅವಾಗ ಕೌರವ್ರು ಅದಕ್ಕೂ ಒಪ್ಪಲಿಲ್ಲ. ಅದಕ್ಕೂ ಒಪ್ಪುದಲ್ರಿಪ್ಪ ಅವ್ರು. ಪಾಂಡವರು ಕೇಳಿರ್ತಕ್ಕಂತ 5 ಊರುಗಳು ಯಾವ, ಅವಾಗ ಏನಂತ ಕರಿತಾರ ಆ ಊರಿಗೆ, ಸದ್ಯ ಊರಿಗೆ ಏನಂತ ಕರಿತಾರ? ಇದೊಂದು ಮಹಾಭಾರತದಾಗ ನಿಮಗ. ಹಾ ಹಾ ಇನ್ನ ಹಾಲು ಮತದೊಳಗ ಮತ್ತೇನ್ರಿ ಅಲ್ಲಿ?
ಗುಡ್ಡದ ಮುತ್ತೆ ಅಮೋಕ್ಷದನ ಇತಿಹಾಸ ಸಾನದಲ್ಲ ಹಾ ವಿಷಯ ಬಾಳ ಗುಮ್ಮದ ಅಂತೇಳಿ ನೀವು ಹಾಡಿದ್ರಿ. ಹಾಡ್ಯಾರ್ಲ ಅಮೋಕ್ಷದ ಮುತ್ಯಾನ ಮಡದಿ ಯಾರು? ಪದ್ಮಾವತಿ. ಪದ್ಮಾವತಿ ಅಲ್ಲಲ್ರಿಪ್ಪ. ಪದ್ಮಾವತಿಯ ತಾಯಿ ತಂದೆ ಯಾರು? ನಾಗರಾಯ ಗೌಡ ಮತ್ತು ನಾಗಾಬಾಯಿ. ನಾಗಾಬಾಯಿ. ಹೌದು. ಹೌದು. ನಾಗರಾಯ ಗೌಡಗ 3 ಮಂದಿ ಹೆಣ್ಮಕ್ಳು, 2 ಮಂದಿ ಗಂಡು ಮಕ್ಕಳು. 2 ಮಂದಿ ಗಂಡು ಮಕ್ಕಳು. 2 ಮಂದಿ ಗಂಡು ಮಕ್ಕಳು ಯಾರು ಅಂತ ಕೇಳಿದ್ರೆ ಹೊನ್ನಪ್ಪ ಗೌಡ, ಕೃಷ್ಣಪ್ಪ ಗೌಡ. ಕೃಷ್ಣಪ್ಪ ಗೌಡ. ಹೌದು. ನಾಗರಾಯನ ಹೊಟ್ಟಿಲೆ 3 ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ. ಒಬ್ಬಕ್ಕೆ ಲಾಸ್ಟ್ ಸಣ್ಣಕ್ಕೆ ಪದ್ಮಾವತಿನ ಅಮೋಕ್ಷದ ಮುತ್ಯ ಕೊಟ್ಟೈತಿ. ಕೊಟ್ಟಾರ್ಲ. ಇನ್ನ 2 ಮಂದಿ ಹೆಣ್ಮಕ್ಳದಾರ. ಯಾವ್ಯಾವ ಊರಿಗೆ ಕೊಟ್ಟೈತಿ, ಅವ್ರ ಹೆಸರು ಏನ? ಶಬಾಷ್. ಇವು 2 ಮಾತ ಹಾ ಮುಂದಿನ ಪಾಳ್ಯಕ್ಕ ದೈವಕ್ಕ ತಿಳಿಸ್ಕೊಡ್ತಾರಲ್ಲ. ತಿಳಿಸಿಕೊಡ್ರಿ. ಹೌದು. ಇವತ್ತಿನ ದಿವಸ ಬಹುಶಃ 3 ವರ್ಷ 5 ವರ್ಷ ದ್ಯಾಮವ್ವ ತಾಯಿ ಜಾತ್ರೆ ಏನ್ ವರ್ಷನೇ ಆಗ್ತದ. ನಮ್ಮ ಊರಾಗ 12 ವರ್ಷಕ್ಕೊಮ್ಮೆ ದ್ಯಾಮವ್ವನ ಜಾತ್ರೆ ಆಗ್ತದ. ಆಕತ್ತಲ್ರಿಪ್ಪ. ಇಲ್ಲಿ ಪ್ರತಿ ವರ್ಷ ಆಗುವಂತ ಒಂದು ದ್ಯಾಮವ್ವ ತಾಯಿ ಜಾತ್ರೆ. ಹೌದು. ಈ ಗ್ರಾಮ ದೇವತೆ ಅಂತ ಕರೀತಾರ ದ್ಯಾಮವ್ವ ತಾಯಿಗೆ. ಗ್ರಾಮ ದೇವತೆ ಅಂತ ಕರೀತಾರ. ಕರಿತಾರಲ್ಲ. ಗ್ರಾಮ ದೇವತೆ ಅಂತ ಕರೀತಾರಲ್ಲ. ಗ್ರಾಮ ದೇವತೆಯ ತಾಯಿ ತಂದೆ ಯಾರು? ಹೌದು. ಈ ದೇವಿಯ ಅವತಾರ ಯಾವ ಜಾಗದಾಗ ಆಯ್ತು? ಶಬಾಷ್ ಗಬ್ರು. ವಿಷಯ ಬಾಳ ಚಂದ ನಡೀತದ. ಹೊತ್ತೇರುತಕ ಹೆಂಗಪ್ಪ ಅಂತ ಕೇಳಿದ್ರೆ ಬೆನ್ಯಾಗಿನ ಕೂದಲ ತೆಗದಂಗಿರ್ಬೇಕು. ಇರ್ಬೇಕ್ರಲ್ಲ. ಸಿದ್ಧರ ವಿಷಯ ದೇವರ ಚರಿತ್ರೆಯನ್ನು ಮಾತಾಡಿದ್ರ ಯಾರ ಮನಸ್ಸಿಗೂ ಪೆಟ್ಟು ಹತ್ತಬಾರದು. ಯಾರ ಮನಸ್ಸಿಗೂ ನೋವಾಗಬಾರದು. ನೋವಾಗಬಾರ್ದ್ರಲ್ಲ. ಬಲ್ಲವರ ಒಡನಾಟ ಬೆಲ್ಲವನ್ನು ಸವಿದಂತೆ ಅಲ್ಲಡ ಅಜ್ಞಾನಿಗಳ ಒಡನಾಟ ಬಚ್ಚಲ ರೊಜ್ಜಿನಂತಿಕ್ಕು ಸರ್ವಜ್ಞ ಅಂತ ಹೇಳ್ತಾರ. ಹೌದಲ್ರಿಪ್ಪ, ಹೇಳ್ತಾರಲ್ರಿ. 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣ 63 ಮಂದಿ ಪುರಾತನರು, ಲಕ್ಷದ ಮೇಲೆ 96,000 ಗಣಗಳು. ಬೀರ ದೇವರು ಮಾಳಿಂಗರಾಯ, ಅಮೋಕ್ಷದ ಸೋಮಲಿಂಗ, ರೇವಣ ಸಿದ್ದೇಶ್ವರರು ಆಗಿನ ಕಾಲಕ್ಕಾಗಿ ಹೋದ್ರು. ಆಗಿ ಹೋಗ್ಯಾರಲ್ರಿಪ್ಪ. ಅವರೆಲ್ಲ ಸಮಕಾಲೀನವರು. ಹೌದು. ತದನಂತರದಲ್ಲಿ ಗರ್ಗದ ಮಡಿಗಾಲ ಸೊಗಲದ ಗರ್ಗದ ಮಡಿವಾಳ ಅಂಕಲಿಗೆ ಅಡಿವಾಪ, ಮರಡಿ ಮಠದ ಕೆಂಪಯ್ಯ ಸ್ವಾಮಿ, ಶಿಶುನಾಳದ ಶರೀಫ, ಹುಬ್ಬಳ್ಳಿ ಸಿದ್ದಾರೂಢ ಇಂತಿಂತವ್ರೆಲ್ಲ ಒಂದೊಂದು ಸಮಕಾಲೀನವರಾಗಿ ಹೋದ್ರು. ಸಮಕಾಲೀನವ್ರಲ್ರಿಪ್ಪ ಅವರು. ತದನಂತರದಲ್ಲಿ ಅಪ್ರಾಳ ತಮ್ಮಣ್ಣವರಿಂದ ಪಾರಿಜಾತ ಬರೆದು ಕವಿಗಾರರು ಈಗ ನಾಟಕದ ಒಂದ ಪಾತ್ರಧಾರಿಗಳಾಗಿ ಹೋದ್ರು. ಇದೇ ಪುಣ್ಯ ಭೂಮಿ ಒಳಗ ಲೋಕಾಪುರ ದೇಶಪಾಂಡೆ ಅವರು. ಹೌದು. ಬರಗೀರ ಅಚ್ಚಯ್ಯ ಮುತ್ಯ. ಇದು ಅಲ್ಲದೆ ಕೌಜಲಿಗೆ ನಿಂಗಮ್ಮ, ಮುಂದ ಜಮಖಂಡಿ ಅಪ್ಪಾಲಾಲ. ತದನಂತರ ಅತನಿ ಕಾಳಪ್ಪ ಎಂತೆಂತ ಮಾನ ತತ್ವಜ್ಞಾನಿಗಳು ತಮ್ಮ ಶರೀರವನ್ನ ಮುಡುಪಾಗಿಟ್ರು ಇದೇ ಒಂದು ಕಲೆಗಾಗಿ ಇದೇ ಒಂದು ಊರಲ್ಲಿ ಜನ್ಮವೆತ್ತಿ ಬಂದಿರತಕ್ಕಂತ ರಾಚಯ್ಯ ಮುತ್ಯಾಗ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಮುಂದಿನ ಪಾಳ್ಯಕ್ಕೆ ಪಾರಿಜಾತ ಬದ್ದಲ್ಲಿ ಕೆಲವೊಂದು ವಿಷಯಗಳು ಚರ್ಚೆ ಆಗ್ತಾವ. ಏನ್ ಕೇಳ್ತಿದಿ ಕೇಳಂದಿದ್ ಮಾಸ್ತರ. ಇವತ್ತು ಏನು ಮಿನಿ ಎಟ್ಟೈತಿ ಹೂಡಿ ಬಿಡು, ಎಟ್ಟೈತಿ ಮಿನಿ ಬಿಟ್ಟು ಬಿಡ್ರಿ ತಳಗ. ಹೊಲಸಾಲ ಭೂಮಿ ಐತಿ, ಹತ್ತೈತಿ. ಬೆಳಗಿನವರೆಗೆ ಯಾರು ಎತ್ತ ನಿಂದಿರ್ತಾವ್ ನೋಡೋನು. ನೋಡೋಣ್ರಲ್ಲ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ರಿ. ಬರೇ ಇದ್ರೊಳಗೆ ಮರ್ಮ ಏನ್ ಅಡಗ್ಯದ ಅನ್ನುವಂಥದ್ದು ನಿಮ್ಗೆ ತಿಳಿತದ. ಹೌದು. 5 ನುಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ. ಎನ್ನ ಆತ್ಮೀಯ ಬಂಧುಗಳೇ, ಹೌದು, ಪೂಜ್ಯ ತಾಯಂದಿರೆ, ಅಣ್ಣ ತಮ್ಮಂದಿರೆ, ಗುರು ಹಿರಿಯರೇ, ತಾವೆಲ್ಲರೂ ದೇವರ ಸ್ವರೂಪ ಅಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹೌದ್ರಿಪ್ಪ. ಹೌದು. ಗಣ್ಯಮಾನ್ಯರೆಲ್ಲ ಬಂದ ನಿಲ್ತ ಜಯ ಜಯ ಭಾರತ
ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮಲ್ಲರೆಲ್ಲ ಬಲ್ದ ಕೊಡ್ಯಾರೆ ಮಾನ್ಯರೆಲ್ಲ ಬಲ್ದ ಕೊಡ್ಯಾರೆ ನಿಮ್ಮ ಮುಂದನ ನಿಲ್ತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮೇರಲಿಲ್ಲ ಚನ್ನಮ್ಮನ ಮಾತಾ ಆಸಕ ಬೇದ ಮೋಸ ಮಾಡ್ಯಾರ ಆಸಕ ಬೇದ ಮೋಸ ಮಾಡ್ಯಾರ ನಮ್ಮವರು ನಮಗ ನೆಂತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮಾನ್ಯರೆಲ್ಲ ಬಲ್ದ ಕೊಡ್ಯಾರೆ ಮಾನ್ಯರೆಲ್ಲ ಬಲ್ದ ಕೊಡ್ಯಾರೆ ನಿಮ್ಮ ಮುಂದನ ನಿಲ್ತ ಜಯ 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 ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಆಗಸ್ಟ್ 15 ರಾಯನ ಹುಟ್ಟಿದ ದಿನ ದೇಶಕ್ಕ ಸ್ವತಂತ್ರ ಜನವರಿ 26 ಗಲ್ಲಿಗೆ ಸೇದ ದಿನ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಗುರುತ ಮನೆಗೊಬ್ಬರಾಯಣ್ಣ ಹುಟ್ಟ
ಜನಾಯರೋ ಏ ಮಾತಾ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗೊಲ್ಲ ಮಾಲ್ಯರೆಲ್ಲ ಬಂದ ಕೋಡ್ಯಾರೆ ಮಾಲ್ಯರೆಲ್ಲ ಬಂದ ಕೋಡ್ಯಾರೆ ನಿಮ್ಮ ಮುಂದನಾನೆ ಅಂತ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಆಗಸ್ಟ್ 15 ರಾಯನ ಹುಟ್ಟಿದ ದಿನ ದೇಶಕ್ಕ ಸ್ವತಂತ್ರ ಜನವರಿ 26 ಗಲ್ಲಿಗೇರಿಸಿದ ದಿನ ಗಣರಾಜ್ಯೋತ್ಸವ ಭಾರತ ಗಣರಾಜ್ಯೋತ್ಸವ ಗೊರತ ಮನೆಗೊಬ್ಬರಾಯಣ್ಣ ಹೊಟ್ಟೆ ಬರತಾನೆಂದು ಮನೆಗೊಬ್ಬರ ಎಲ್ಲ ಹುಟ್ಟಿ ಬರತ್ತಾನಂದ ಜನ ಎಲ್ಲರೂ ಏ ಮಾತಾ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗೊಲ್ಲ ಮಾನ್ಯರೆಲ್ಲ ಬಂದ ಕೋಡ್ಯಾರೆ ಗೊಲ್ಲ ಮಾನ್ಯರೆಲ್ಲ ಬಂದ ಕೋಡ್ಯಾರೆ ನಿಮ್ಮ ಮುಂದನಾನೆ ಅಂತ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಸುಂದರ ನಾಡಿನ ಸಿಂಧೂರ ತಿಲಕ ಜನ್ನಮ್ಮ ಬಾಳನಿ ಯಾತ ಉದರಿಯೇರಿ ತಾಯಿ ಕಡಗ ಇಡದ ಆಂಗ್ಲರು ಸೇರ್ಯಾರ ಹೊತ್ತ ಬ್ರಿಟಿಷರು ಸೇರ್ಯಾರ ಹೋದ ರಾಯಣ್ಣ ಸತ್ತಂತ ಸುಳ್ಳ ಹೇಳ್ಯಾರು ರಾಯಣ್ಣ ಸತ್ತಂತ ಸುಳ್ಳ ಹೇಳ್ಯಾರು ಚೆನ್ನಮ್ಮನ ಪ್ರಾಣಾಗ ಹೋತ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗೌಳ ಮಾನ್ಯರೆಲ್ಲ ಬಂದ ಕೋಡ್ಯಾರೆ ಗೌಳ ಮಾನ್ಯರೆಲ್ಲ ಬಂದ ಕೋಡ್ಯಾರೆ ನಿಮ್ಮ ಮುಂದನಾನೆ ಅಂತ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ರಾಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ರಾಮ ಪುಣ್ಯ ಭೂಮಿ ಭಾರತ ಸುಂದರ ನಾಡಿನ ಸಿಂಧೂರ ತಿಲಕ ಚೆನ್ನಮ್ಮ ಬಾಳನಿ ಆತ ಉದರಿಯೇರಿ ತಾಯಿ ಕಡಗ ಇಡದ ಆಂಗ್ಲರು ಸೇರ್ಯಾರ ಹೊತ್ತ
ಬ್ರಿಟಿಷರು ಸೇರ್ಯಾರ ಹೋದ ರಾಯಣ್ಣ ಸತ್ತಂತ ಸುಳ್ಳ ಹೇಳ್ಯಾರು ರಾಯಣ್ಣ ಸತ್ತಂತ ಸುಳ್ಳ ಹೇಳ್ಯಾರು ಚೆನ್ನಮ್ಮನ ಪ್ರಾಣ ಹೋತ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗೌರಮಾನ್ಯರೆಲ್ಲ ಬಂದ ಕೋಡರೆ ಗೌರಮಾನ್ಯರೆಲ್ಲ ಬಂದ ಕೋಡರೆ ಎಂಬ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಮುಂದ ಒಂದ ದಿನ ಹೊಟ್ಟೆ ಬಂದನು ಕೆಲರಿ ಗಾಂಧಿಯ ತಾಯಿ ಪುತ್ರನ ಬಾಯಿ ಜನ್ಮ ಕೊಟ್ಟವ ಹೊರ ಬಂದರ ಗುಜರಾತ ಹೊರ ಬಂದರ ಗುಜರಾತ ಶಾಂತಿಯಿಂದ ಅವಾಗ ಸ್ವತಂತ್ರ ಕೊಟ್ಟಾರ ಅವಾಗ ಸ್ವತಂತ್ರ ಕೊಟ್ಟಾರ ಎಲ್ಲರೂ ಆಗ್ಯಾರ ಜಾತ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಗೌರಮಾನ್ಯರೆಲ್ಲ ಬಂದ ಕೋಡರೆ ಗೌರಮಾನ್ಯರೆಲ್ಲ ಬಂದ ಕೋಡರೆ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಬರಗಿಯ ಹೊರಗಾದಿ ಶಕ್ತಿಗೆ ಪತ್ತಿಲೆ ಬೇರ್ಪರಲಿದ್ದ ಪತ್ತಿಲೆ ನುಡಿಯೋ ಬೇಡಿದ್ದ ಕೊರತಳ ನಾಲೆಗೆ ಇಲ್ಲ ಅನ್ನೋ ಮಾತಾ ನಾಲೆಗೆ ಇಲ್ಲ ಅನ್ನೋ ಮಾತಾ ಸತ್ಯನ ಕವಿತಾ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ಪುಣ್ಯ ಭೂಮಿ ಭಾರತ ಗೌರಮಾನ್ಯರೆಲ್ಲ ಬಂದ ಕೋಡರೆ ಗೌರಮಾನ್ಯರೆಲ್ಲ ಬಂದ ಕೋಡರೆ ಎಂಬ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಶಕ್ತಿಗೆ ಭಕ್ತಿಲೆ ಬೇರ್ಪರಲಿದ್ದ ನಾಳೆಗೆ ಎಲ್ಲಾನು ಮಾತಾ ಹಾಡ ಹಾಡಿ ಹೆಂಗ ನಾಡ ತೆರಗನು ಹಾಡ ಹಾಡಿ ಹಿಂಗ ನಾಡ ತೆರಗನು ಅಲ್ಲೂರ ಸತ್ಯನ ಕವಿತಾ ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ಪುಣ್ಯ ಭೂಮಿ ಭಾರತ ಗೌರಮ
ಜಯ ಜಯ ಹೇ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಜಯ ಜಯ ಹೇ ಭಾರತ ಮಾತಾ ನಮ್ಮ ಪುಣ್ಯ ಭೂಮಿ ಭಾರತ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ತಾ ಕೆಟ್ಟೆತ್ತೇನೆ ಬೇಡ ಮುಂದೆ ನಿನಗದು ಕಟ್ಟಿಟ್ಟದ ಬುತ್ತಿ ಸರ್ವಜ್ಞಾಯಂತೆ. ಹೌದ್ರಿಪ್ಪ. ಹಿರಿಯರಾಗಿರ್ತಕ್ಕಂಥವ್ರು ಯಾರಿಪ್ಪ? ಬರ್ಗಿ ಗ್ರಾಮದ ಪುಣ್ಯಾತ್ಮರು. ಹಾ ಹಾ, ಹೆಸರು ಹೇಳ್ರಿ ಕಾಕ. ಯಂಕಪ್ಪನ ಹಾ ಹಾ, ಕುಂಟಪಾಡಿ ಇವರಾದ್ರೂ ಕೂಡ 10 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹೌದು. ರಾಯ್ ಹುನ್ನೂರು ಸಿದ್ಧ ಮುತ್ಯ ಮಾಲಿಂಗರಾಯ ದ್ಯಾಮಮ್ಮ ತಾಯಿ ಆಯುಷ್ಯ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟ ಕಾಪಾಡ್ಲಿ ಅಂತ ಸಂಘದ ವತಿಯಿಂದ ಬೇಡಿಕೊಂಡು ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಜಾನಮಟ್ಟಿ ಯಾವ ಮುಖ್ಯ ಗಾಯಕರಾಗಿರ್ತಕ್ಕಂತ ಬಾಲಕಿ ಸುಮಾನ್ ಮ್ಯಾಲಿನವರು, ಹೌದು. ನಮ್ಮ ಸಂಕನಾಳ ಗುರ್ಲಿಂಗ್ ಮಾಸ್ತರ್ ಅವ್ರ ಶಿಶು ಮಕ್ಕಳು ಹೌದಲ್ರಿಪ್ಪ. ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕಲಾ ಕಾಣಿಕೆ, ಒಂದು ಹೂವಿನ ಹಾರ, ಒಂದು ಶಾಲ ಸನ್ಮಾನ ಮಾಡಿದ್ದಾರೆ. ಹೌದಲ್ರಿಪ್ಪ. ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಜಗತ್ತಿನಾದ್ಯಂತ ಹಸಿರು ನಿಶಾನೆ ಹಚ್ಚಿ ಮೆರಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಬೇಡಿಕೊಂಡು ಆ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ.